ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಗಳ ಸಭೆ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ನೇರ ಪ್ರಸಾರ ನೋಡೋಣ. ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದರ ಮೇಲೆ ಕೂಡಲೇ ಆಕ್ಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ತಗೊಂಡಿದ್ದೀವಿ. ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಅದರಿಂದ ಒಟ್ಟಾರೆಯಾಗಿ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು, ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ತಡಿಬೇಕು, ಮಹಿಳೆಯರಿಗೆ ಆ ಸರಗಳ್ಳತನಗಳು ನಡೀತವೆ. ಹೆಚ್ಚಾಗಿ ಮಹಿಳೆಯರಿಂದ ಒಡವೆಗಳನ್ನ ಕಿತ್ಕೊಂಡು ಹೋಗೋದು, ಒಬ್ಬ ಮಹಿಳೆ ಇದ್ದದು. ಅದಕ್ಕಿಂತ ಮುಖ್ಯವಾಗಿ ಒಂಟಿ ಮಹಿಳೆ ಇರ್ತಕ್ಕಂಥ ಕಡೆ ಅವ್ರನ್ನ ಅಲ್ಲಿ ಹೋಗಿ ಅವ್ರನ್ನ ಕೊಲೆ ಮಾಡೋದು, ಈ ಥರದವೆಲ್ಲ ನಡೀತಾ ಇರ್ತಕ್ಕಂಥದ್ದನ್ನ ಅವಕ್ಕೆ ಕಡಿವಾಣ ಹಾಕಬೇಕು, ನಿಲ್ಲಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಗಳನ್ನು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಪೊಲೀಸ್ ಕಮಿಷನರ್ಗೆ ಮತ್ತು ಬೇರೆ ಬೇರೆ ಕಮಿಷನರೇಟ್ನಲ್ಲಿ ಇರ್ತಕ್ಕಂಥ ಕಮಿಷನರ್ಗಳಿಗೆ ಮತ್ತು ಐಜಿಗಳಿಗೆ, SP ಗಳಿಗೆ ಸ್ಪಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮತ್ತು ಯಾರೇ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂಥ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೇನೆ. ಇತ್ತೀಚೆಗೆ ಕಳೆದ 2-3 ತಿಂಗಳುಗಳಿಂದ ಮಂಗಳೂರು ಮತ್ತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿದ್ದಾವೆ. ಕೊಲೆಗಳು ಮತ್ತೆ ಚಾಕ್ನಿಂದ ಇರಿದಿರ್ತಕ್ಕಂಥ ಘಟನೆಗಳು 307, 302 ಎಲ್ಲ ಇತ್ತೀಚೆಗೆ ಆಗಿದ್ದಾವೆ. ಅದ್ರ ಬಗ್ಗೆ ಅದನ್ನ ಇವೆಲ್ಲ ಆಗ್ಬೇಕಾದ್ರೆ ಈ ಮತೀಯ ಸಂಘಟನೆಗಳು ಕೂಡ ಅವುಗಳ ಪಾತ್ರನೂ ಕೂಡ ಇದೆ. ಮತೀಯ ಸಂಘಟನೆಗಳು ಯಾರಿಗಾರ ಸೇರಿರಲಿ, ಅವು ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವುಗಳ ಮೇಲೆ ನಿರಂತರವಾದ ನಿಗಾ ಇಡಬೇಕು. ಕ್ರಿಮಿನಲ್ ಗೂಂಡಾಸ್ಗಳು ಯಾರಿದ್ದಾರೆ ಅವ್ರ ಮೇಲೆ ನಿಗಾ ಇಡಬೇಕು. ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು. ಪದೇ ಪದೇ ಇಂಥ ದುಷ್ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರ ಬಗ್ಗೆ ಕಾನೂನು ರೀತಿಯ ಅವ್ರ ಮೇಲೆ ಗೂಂಡಾನಲ್ಲಿ, ಕೋಕಾ ಕಾಯ್ದೆನಲ್ಲಿ ಮತ್ತೆ ಗಡಿ ಫಾರ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಮೊನ್ನೆ ಹೋಗಿದ್ದಾಗ ಪೊಲೀಸ್ನವ್ರ ಜೊತೆ ಒಂದು ರಿವ್ಯೂ ಮಾಡಿದ್ದೀನಿ. ನಾನು DGPಗೆ ಮತ್ತು ADGP ಲಾ ಅಂಡ್ ಆರ್ಡರ್ ಮತ್ತೆ ಕೆಂಪಯ್ಯನವರಿಗೆ ಅಲ್ಲಿ ಮತ್ತೆ ಯಾರು ಮೊದಲಿನಿಂದ ಅಲ್ಲಿ ಕೆಲಸ ಮಾಡಿದ್ದಾರೆ, ಸೌತ್ ಕೇಂದ್ರದಲ್ಲಿ, ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಈ ಭಾಗದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ, ಸಲಹೆಗಳನ್ನು ಕೂಡ ಪಡ್ಕೊಂಡು ಕೂಡಲೇ ಅಲ್ಲಿ ಏನು ಇವತ್ತು ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಮೊದಲಿಂದಲೂ ಕೂಡ ಈ ಕರಾವಳಿ ಪ್ರದೇಶ ಮತೀಯವಾದಿಗಳ ಒಂದು ಪ್ರಯೋಗಾಲಯ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಯಾರೇ ಇದರಲ್ಲಿ ಈ ಮತೀಯ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ತಕ್ಕಂಥವ್ರು ಮತ್ತು ಯಾರ್ಯಾರು ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೂ ಅರೆಸ್ಟ್ ಮಾಡಕ್ ಸಾಧ್ಯ ಆಗಿಲ್ಲ. ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ.
ಮತ್ತೆ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಶಕ್ತಿಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ಗುರುತಿಸಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದು ಒಂದು ಧರ್ಮದವರಲ್ಲ, ಯಾವ ಧರ್ಮದವರಾದ್ರೂ ಕೂಡ, ಯಾರ್ಯಾರು ಕೂಡ, ಈಗ PFI ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, RSSನವ್ರು ಇರ್ಬೋದು, PFI ಅಂತಿರೋದು SDPI ಇರ್ಬೋದು, ಇವು ಯಾರೇ ಆಗಲಿ ಈ ಸಂಘಟನೆಗಳು ಈ ಕೋಮು ಗಲಭೆಗಳಲ್ಲಿ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಯಾರ್ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಕಠಿಣವಾದಂಥ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತೆ ಯಾರ್ಯಾರು ರೌಡಿ ಶೀಟ್ನಲ್ಲಿದ್ದಾರೆ, ಹ್ಯಾಬಿಚುವಲ್ ಅಫೆಂಡರ್ಗಳಾಗಿರ್ತಾರೆ, ಈ ಕಮ್ಯುನಲ್ ಗೂಂಡಾಸ್ಗಳು, ಇವ್ರ ಮೇಲೆ ಮುಲಾಜಿಲ್ದೇನೆ ಅವ್ರ ಮೇಲೆ ಗೂಂಡಾ ಆಕ್ಟ್ ಕೆಳಗಡೆ ಅವ್ರಿಗೆ ಕ್ರಮ ತಗೋಬೇಕು, ಕೋಕಾ ಆಕ್ಟ್ ಕೆಳಗಡೆ ತಗೋಬೇಕು, ಕೆಲವ್ರನ್ನ ಗಡೀಪಾರು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು. ಇದ್ರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋದಾಗ ಎಲ್ಲ ಬೇರೆ ಬೇರೆ ಸಂಘಟನೆಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಶಾಂತಿ ಸಭೆಯನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಶಾಂತಿ ನೆಲೆಸಬೇಕು. ಮಂಗಳೂರು ಮತ್ತು ಉಡುಪಿ ಅನೇಕ ವರ್ಷಗಳಿಂದ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಪ್ರದೇಶ. ಅದು ಇತ್ತೀಚಿನ ದಿನಗಳಲ್ಲಿ ಈ ಬೆಳವಣಿಗೆಗಳಾಗಿದ್ದಾವೆ. ಈ ಬೆಳವಣಿಗೆಗೆ ಕೂಡ್ಲೆ ಕೊನೆ ಕಾಣಿಸ್ಬೇಕು. ಇದು ಮುಂದುವರಿಲಿಕ್ಕೆ ಬಿಡಬಾರದು. ಅದಕ್ಕೆ ಏನೆಲ್ಲ ಕ್ರಮಗಳು ತಗೋಬೇಕು, ಅದಕ್ಕೆ DGPಗೆ ಮತ್ತೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಇರ್ತದೆ ಕಾನೂನು ರೀತಿಯ ಕ್ರಮಗಳು ತಗೊಳ್ಳಿಕ್ಕೆ. 144 ಯಾರೇ ವೈಲೇಟ್ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೋಬೇಕು. ಸೆಕ್ಷನ್ 35, ಸೆಕ್ಷನ್ 144 ಇರೋದೆಲ್ಲ ಇಂಥ ಮುಂದೆ ಆಗ್ತಕ್ಕಂಥ ಅನಾಹುತಗಳು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸೆಕ್ಷನ್ಗಳಿರೋದು. 144 ಸೆಕ್ಷನ್ ಇದ್ರು ಕೂಡ ಅದನ್ನ ಬ್ರೇಕ್ ಮಾಡೋದು, ಮೆರವಣಿಗೆ ಮಾಡೋದು ಅಂಥವೆಲ್ಲ ಅವಕಾಶಗಳು ಕೊಡಕೂಡದು ಅಂತ ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ. ಯಾರೇ ಮಾಡಲಿ, ಯಾರು ಕೂಡ ಕಾನೂನನ್ನು ಕೈ ತಗೊಳಕ್ ಹೋಗಬಾರ್ದು. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಎವ್ರಿಬಡಿ ಶುಡ್ ಬಿ ಲಾ ಅಬೈಡಿಂಗ್ ಸಿಟಿಜನ್ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಸೊ ಮತ್ತೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ ಆಗ್ತಾ ಇದ್ದಾವೆ. ಕೆಲವು ಪ್ರಕರಣಗಳು, ಕೆಲವು ಅಫೆನ್ಸ್ಗಳು ಕೂಡ ಹೆಚ್ಚಾಗಿರ್ತಕ್ಕಂಥವು ಕೂಡ ಇದ್ದಾವೆ. ಸೊ ಜನರ ಸಂಪರ್ಕ ಹೆಚ್ಚು ಪೊಲೀಸ್ನವರು ಜನಸ್ನೇಹಿ ಆಗಬೇಕು. ಪೊಲೀಸ್ನವರು ಮತ್ತೆ ಯಾರು ಈ ಕಮ್ಯುನಲ್ ಗೂಂಡಾಗಳಿದಾರಲ್ಲ, ಮತ್ತೆ ಹ್ಯಾಬಿಚುವಲ್ ಅಫೆಂಡರ್ಸ್ಗಳಿರ್ತಾರಲ್ಲ, ಇವರಿಗೆ ಕಾನೂನಿನ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಕಾನೂನಿನ ಬಗ್ಗೆ ಗೌರವ, ಕಾನೂನು ಭಯ ಇದು ಬರಬೇಕಾಗುತ್ತೆ. ಅದಕ್ಕೆ ಜಿಲ್ಲಾ ಹೆಡ್ಗಳು ಮತ್ತೆ ವಲಯ ಹೆಡ್ಗಳು ಇವರೆಲ್ಲರೂ ಕೂಡ ಈ ಕ್ರೈಮ್ ಇವತ್ತು ಕನ್ವಿಕ್ಷನ್ ರೇಟ್ ಯಾವ ತರ ಇದೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗ್ತದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗದೆ ಹೋದ್ರೆ ಆಮೇಲೆ ಸೀರಿಯಸ್ ಅಫೆನ್ಸ್ಗಳಲ್ಲಿ ಕೂಡ ಜಾಮೀನು ತಗೊಬಿಡ್ತಾರೆ. ಅಂತ ಕಡೆ ಪೊಲೀಸ್ನವ್ರು ಬಹಳ ಎಚ್ಚರ ವಹಿಸ್ಬೇಕು.
ಜಾಮೀನು ಸಿಗದೇ ರೀತಿ ನೋಡ್ಕೊಳ್ತಕ್ಕಂಥ ಪ್ರಾಸಿಕ್ಯೂಟರ್ ಜೊತೆ ಮಾತಾಡಿ ಸರಿಯಾಗಿ ಅವ್ರಿಗೆ ಮನವರಿಕೆ ಮಾಡಿ ಸರಿಯಾದ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡಿ ಕೋರ್ಟ್ನಲ್ಲಿ ಅವರಿಗೆ 307 ಅಂತ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೆ ಜಾಮೀನು ಸಿಕ್ಕಬಾರದ ರೀತಿ ನೋಡ್ಕೋಬೇಕು. ಮತ್ತೆ ಯಾವುದೇ ಒಂದು ಪ್ರಕರಣ ಆದಾಗ ಇಮಿಡಿಯೇಟ್ ಆಗಿ ಪೊಲೀಸ್ನವರ ಸ್ಪಾಟ್ಗೆ ಹೋಗ್ಬೇಕು, ಸೀನಿಯರ್ ಆಫೀಸರ್ಸ್ ಹೋಗ್ಬೇಕು. ಇಮಿಡಿಯೇಟ್ಲಿ ದೇ ಶುಡ್ ರಶ್ ಟು ದಿ ಸ್ಪಾಟ್. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತದೆ. ಮತ್ತೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾ ಜವಾಬ್ದಾರಿ ಕೊಟ್ಟಿದೆ ADGPಗಳಿಗೆ. ಅವರೆಲ್ಲರೂ ಕೂಡ ಮೇಲಿನ ಮೇಲೆ ಜಿಲ್ಲೆಗಳಿಗೆ ಭೇಟಿ ಮಾಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಕೆಳ ಅಧಿಕಾರಿಗಳಿಗೆ ರಿವ್ಯೂ ಮಾಡಬೇಕು. ಅದು ನಿರಂತರವಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಇವತ್ತೇನು ಮಂಗಳೂರು ರೂರಲ್ ಭಾಗದಲ್ಲಿ ಇವತ್ತು ಕೆಲವು ಘಟನೆಗಳು ನಡೆದಿದ್ದಾವೆ. ಈ ಘಟನೆಗಳಿಂದ ಸರ್ಕಾರಕ್ಕೆ ನೋವಾಗಿದೆ. ಆಗಬಾರದಿದ್ದ ಘಟನೆಗಳು. ಇನ್ನು ಈ ಸಭೆಗೂ ಮುನ್ನ IPS ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಬೆವರಿಳಿಸಿದರು. ಪ್ರಮುಖವಾಗಿ ಕರಾವಳಿ ಭಾಗದ IPS ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ರು. ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಮುಖ್ಯಮಂತ್ರಿಗಳು ಕೇಳ್ತಾರೆ. ಕೋಮು ದಳ್ಳೂರಿ ಹೆಸರಲ್ಲಿ ಬೇಳೆ ಬೇಯಿಸಿಕೊಳ್ತಿರೋರ ಮೇಲೆ ಎಷ್ಟು ಕೇಸ್ ಹಾಕಿದ್ದೀರಾ, ನನಗೆ ಲೆಕ್ಕ ಕೊಡಿ ಅಂತ ಕೂಡ ಕೇಳಿದ್ರು. ಇದಾದ ನಂತರ ಕಲ್ಲು ತೂರಾಟ, ಲಾಠಿ ಚಾರ್ಜ್, ಹಲ್ಲೆ, ಕೊಲೆ ನಡೆಸಿದವರಲ್ಲಿ ಎಷ್ಟು ಜನರನ್ನ ಬಂಧಿಸಿದ್ದೀರಾ, ಅವರು ಯಾವ್ಯಾವ ವರ್ಗಕ್ಕೆ ಸೇರಿದವರು, ಆ ಲಿಸ್ಟ್ ಅನ್ನ ಕೊಡಿ ಅಂತ ಕೇಳ್ತಾರೆ. ಕರಾವಳಿಯಲ್ಲಿ ನಡೆದ ಗಲಭೆಯಲ್ಲಿ ರಾಜಕೀಯ ಮುಖಂಡರ ಕೈವಾಡ ಇದೆಯಾ, ಎಷ್ಟು ಇದ್ರೆ ಅದಕ್ಕೆ ದಾಖಲೆ ಕೊಡಿ ಅಂತಕ್ಕಂಥ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಬೆಂಗಳೂರಿನ ಆಫೀಸರ್ಸ್ ಪರವಾಗಿಲ್ಲ, ನಿಮಗೆಲ್ಲ ಹೋಲಿಸ್ಕೊಂಡ್ರೆ ಸಾಕಷ್ಟು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿದ್ದಾರೆ ಅಂತ ಬೆಂಗಳೂರು ಪೊಲೀಸರ ಬೆನ್ನು ತಟ್ಟುವಂತಹ ಕೆಲಸವನ್ನ ಕೂಡ ಮುಖ್ಯಮಂತ್ರಿಗಳು ಮಾಡ್ತಾರೆ. ಏನಾದರೂ ಆಯ್ತು ಅಂದ ಕೂಡಲೇ ನೀವು ಸ್ಪಾಟ್ಗೆ ಹೋಗ್ತಾರೆ, ಆದರೆ ನಿಮ್ಮಲ್ಲಿ ಆ ರೀತಿ ಯಾರು ಸ್ಪಾಟ್ಗೆ ಬರೋದಿಲ್ಲ. SP ಗಳು ಸ್ಪಾಟ್ಗೆ ಹೋಗಬೇಕು ಅಂತಂದ್ರೆ 5 ಹೆಣ ಬೀಳ್ಬೇಕಾ? 5 ಹೆಣಕ್ಕಿಂತ ಕಡಿಮೆ ಹೆಣಗಳು ಬಿದ್ದರೆ SP ಗಳು ಸ್ಪಾಟ್ಗೆ ಹೋಗೋದೇ ಇಲ್ವಾ? ಇಲ್ಲ ಅಂದ್ರೆ ಆಫೀಸ್ನಲ್ಲೇ ಕೂತ್ಕೊಂಡು ಕಾಲ ಕಳೀತೀರಾ? ಇದೆಲ್ಲ ವರ್ತಮಾನಗಳು ನನಗೆ ಬಂದಿದೆ. ವಾರಕ್ಕೆ ಎಷ್ಟು ದಿನ ರೌಂಡ್ಸ್ ಮಾಡ್ತೀರಿ ಹೇಳಿ ಅಂತ ಕೂಡ ಪ್ರಶ್ನೆಯನ್ನ ಕೇಳಿದರೆ. ಗಲಭೆ ಬಗ್ಗೆ ವರದಿ ಮಾಡ್ತಿರುವಾಗ ಮಾಧ್ಯಮಗಳಿಗೆ ನೀವೇನಾದರೂ ಸೂಚನೆ ಕೊಟ್ಟಿದ್ದೀರಾ, ಯಾವುದನ್ನ ಶೂಟ್ ಮಾಡಬೇಕು, ಯಾವುದನ್ನ ಶೂಟ್ ಮಾಡಬಾರ್ದು, ನಿಮ್ಮ ಬೇಕಾಬಿಟ್ಟಿ ಕೆಲಸವನ್ನ ಇನ್ನು ಮುಂದೆ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದನ್ನ ಕೂಡ ಮುಖ್ಯಮಂತ್ರಿಗಳು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿರಿಯ IPS ಅಧಿಕಾರಿಗಳಿಗೆ ಕೊಟ್ಟಂತಹ ವಾರ್ನಿಂಗ್. ಹಾಗಾಗಿ ಬಹುತೇಕ ಇವತ್ತಿನ ಒಂದು ಸಭೆಯಿಂದಾಗಿ IPS ಅಧಿಕಾರಿಗಳು ಕೂಡ ಅಂದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಕೆಲವು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಇನ್ನು ಮುಂದೆಯಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡ್ತಾರ ನೋಡಬೇಕು.